ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಇನ್ನೇನು ಫಿನಾಲೆ ಹಂತಕ್ಕೆ ಬಂದಿದೆ. ಈ ಒಂದು ಸಮಯದಲ್ಲಿ ಬಿಗ್ ಬಾಸ್ ಒಂದು ವಿಭಿನ್ನವಾದ ಆಕ್ಟಿವಿಟಿಯನ್ನ ನೀಡಿದೆ ಅಂತಾನೆ ಹೇಳ್ಬೋದು. ಈ ಆಕ್ಟಿವಿಟಿ ಏನು ಅಂತ ಅಂದ್ರೆ, ಇರುವಂತಹ ಟಾಪ್ 5 ಕಂಟೆಸ್ಟೆಂಟ್ಸ್ ಅಲ್ಲಿ ಇವ್ರು ಪಟ್ಟಿರುವಂತಹ ಕಷ್ಟ, ಸ್ಟ್ರಗಲ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಹೇಳ್ಕೊಳ್ಬೇಕಾಗುತ್ತೆ. ಈ ಎಲ್ಲಾ ಪ್ರಕ್ರಿಯೆ ಕೂಡ ಆಕ್ಟಿವಿಟಿ ರೂಮ್ ಅಲ್ಲಿ ನಡೆಯುತ್ತೆ. ಸೊ ಮೊದಲಿಗೆ ಗಿಲ್ಲಿ ಅವ್ರು ಬರ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಎಲ್ಲರೂ ಸಹ ಚಿನ್ನವನ್ನ ಕದಿಯೋದನ್ನ ನೋಡಿರಬಹುದು, ಆದ್ರೆ ಗಿಲ್ಲಿ ನಟ ಅವರು ತಿನ್ನೋ ಅಂತ ಅನ್ನವನ್ನ ಸಹ ಕದ್ದಿದಾರಂತೆ. ಅವ್ರಿಗಿದ್ದುವಂತ ಪರಿಸ್ಥಿತಿ ಆ ರೀತಿ ಇದೆ. ಇನ್ ನೆಕ್ಸ್ಟ್ ಅಶ್ವಿನಿ ಅವ್ರ ಹತ್ರ ಬಂದ್ರೆ, ಅವರಪ್ಪ ಇವ್ರನ್ನ ತುಂಬಾನೇ ಹೊಗಳುತ್ತಾ ಇದ್ರಂತೆ, ನನ್ನ ಮಗಳು ಅಂತ ಹೇಳಿ. ಆದ್ರೆ ಇವಾಗ ಅವರಪ್ಪ ಇಲ್ಲದೆ ಇರುವಂತಹ ಒಂದು ಸಿಚುವೇಶನ್ ನೆನ್ಸ್ಕೊಂಡು ಅವ್ರು ತುಂಬಾನೇ ದುಃಖ ಪಡ್ತಾರೆ. ಅದಾದ್ಮೇಲೆ ಕಾವ್ಯ ಅವ್ರ ಹತ್ರ ಬಂದ್ರೆ, ಕಾವ್ಯ ಅವ್ರ ಮನೆಯಲ್ಲಿ 1 ಲೀಟರ್ ಹಾಲು ಅಥವಾ ಸಕ್ಕರೆ ತರೋದಕ್ಕೂ ಕೂಡ ದುಡ್ಡಿರ್ಲಿಲ್ವಂತೆ. ಅವರು ಆ ರೀತಿ ಒಂದು ಸ್ಟೇಜ್ ಇಂದ ಇಲ್ಲಿಯವರೆಗೂ ಅವ್ರ ಜರ್ನಿನ ಮಾಡ್ಕೊಂಡು ಬಂದಿದ್ದಾರೆ. ಧನುಷ್ ಅವರು ಸಹ ಅಷ್ಟೇನೆ, ಅವರು ಹೀರೋ ಆಗ್ಬೇಕು ಅಂತ ಅಂದಾಗ ಅವರು ರಿಲೇಟಿವ್ಸ್ ಆಗಿರಬಹುದು ಅಥವಾ ಅವರ ಅಕ್ಕಪಕ್ಕ ಮನೆಯವರಾಗಿರಬಹುದು, ಹಾದಿ ಬೀದಿಗೂ ಒಬ್ಬೊಬ್ರು ಹೀರೋ ಇರ್ತಾರೆ, ಇವ್ರು ಹೀರೋ ಆಗ್ಬೇಕಾ ಅಂತ ಒಂದು ಮಾತನ್ನ ಸಹ ಅವ್ರು ಹಾಡಿದ್ದಾರೆ. ಈ ರೀತಿ ಮನೆಯಲ್ಲಿರುವಂತಹ ಟಾಪ್ 5 ಕಂಟೆಸ್ಟೆಂಟ್ಸ್ ಗಳು ಕೂಡ ಈ ತರ ಮಾತಾಡಿದ್ದಾರೆ. ಸೊ ಇವರೆಲ್ಲ ಯಾವ ರೀತಿ ಮಾತಾಡ್ತಾರೆ ಅಂತ ನಾವು ಕೇಳಿದ್ರೆ ನಿಜವಾಗ್ಲೂ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಇವರು ಅಷ್ಟು ಕಷ್ಟಪಟ್ಟು ಈ ಒಂದು ಸಿಚುವೇಶನ್, ಈ ಒಂದು ಪೊಸಿಷನ್ ಗೆ ಬಂದಿದ್ದಾರೆ ಅಂತಾನೆ ನಾವು ಹೇಳ್ಬೋದು. ಸೊ ಹಾಗಿದ್ರೆ ಇವ್ರು ಏನೇನ್ ಮಾತಾಡಿದ್ದಾರೆ ಅಂತ ಡೀಟೇಲ್ ಆಗಿ ನೋಡೋದಕ್ಕೆ ನಾವು ಇವತ್ತಿನ ಎಪಿಸೋಡ್ ನ ನೋಡ್ಬೇಕಾಗುತ್ತೆ. ಮತ್ತು ಇನ್ನಷ್ಟು ಲೈವ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.